ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ರಾಮನಾಥ್, ಚಿಕ್ಕಬಳ್ಳಾಪುರ ಜಿಲ್ಲೆ ವರ್ಷಕ್ಕೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಬದಲು ಪ್ರತಿ ವರ್ಷದ ಫಲಿತಾಂಶ ಪಾತಾಳಕ್ಕೆ ಕುಸಿಯುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ ಎಂದರು. ಕಳೆದ ವರ್ಷ ಫಲಿತಾಂಶದಲ್ಲಿ 18ನೇ ಸ್ಥಾನದಲ್ಲಿದ್ದ ಜಿಲ್ಲೆ ಈ ಬಾರಿ 22ನೇ ಸ್ಥಾನಕ್ಕೆ ಕುಸಿದಿದೆ. ಮುಂದಿನ ವರ್ಷಕ್ಕೆ ಕೊನೆಯ ಸ್ಥಾನ ಪಡೆಯಲು ಪೈಪೋಟಿ ನಡೆಸಿದಂತಿದೆ ಎಂದು ಲೇವಡಿ ಮಾಡಿದರು. ಜಿಲ್ಲೆಯಲ್ಲಿ ಶಿಕ್ಷಕರ ವೈಫಲ್ಯ ಎದ್ದು ಕಾಣುತ್ತಿದೆ. ತಪ್ಪು ಮಾಡಿದ ಶಿಕ್ಷಕರಿಗೆ ಶಿಕ್ಷೆ ಇಲ್ಲ ಎಂಬ ವಾತಾವರಣ ಇರುವ ಕಾರಣ ಮಕ್ಕಳ ಭವಿಷ್ಯ ಹಾಳಾದರೂ, ಶೈಕ್ಷಣಿಕವಾಗಿ ಹಿನ್ನಡೆ ಸಾಧಿಸಿದರೂ ಯಾವುದೇ ರೀತಿಯ ಪರಿಣಾಮ ಬೀರುತ್ತಿಲ್ಲ. ಹಾಗಾಗಿ ಮೊದಲು ಫಲಿತಾಂಶ ಕಡಿಮೆ ಬಂದಿರುವ ಶಾಲೆಗಳ ವಿಷಯವಾರು ಶಿಕ್ಷಕರಿಗೆ ಶಿಕ್ಷೆಯಾಗಬೇಕು. ತಪ್ಪು ಮಾಡಿದ ಶಿಕ್ಷಕರ ತಲೆದಂಡವಾಗದೆ ಜಿಲ್ಲೆಯ ಶೈಕ್ಷಣಿಕ ಸ್ಥಿತಿ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇನ್ನು ಗೌರಿಬಿದನೂರು ತಾಲೂಕು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನ ಪಡೆದಿದೆ. ಈ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ 126 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಈ ಶಾಲೆಯಲ್ಲಿ ಶಿಕ್ಷಕರ ವೇತನ ಸೇರಿದಂತೆ ಎಲ್ಲ ಖರ್ಚು ವೆಚ್ಚಗಳಿಗಾಗಿ ಸರ್ಕಾರ ವಾರ್ಷಿಕ 2 ಕೋಟಿ ರೂಪಾಯಿ ಅನುದಾನ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡುತ್ತಿದೆ. ಆದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವೇತನ ಪಡೆಯುವ ಶಿಕ್ಷಕರಿಗೆ ನಿಯತ್ತು ಬೇಡವೆ? ಅವರು ತಿನ್ನೋ ಅನ್ನಕ್ಕೆ ನಿಯತ್ತು ಬೇಡವೆ? ಅವರ ಶಾಲೆಯಲ್ಲಿ 26% ಮಾತ್ರ ಫಲಿತಾಂಶ ಬಂದಿದೆ ಎಂದರೆ ಇವರು ಯಾವ ರೀತಿಯ ಬೋಧನೆ ಮಾಡಿದ್ದಾರೆ ಎಂಬುದು ಅರ್ಥವಾಗಲಿದೆ ಎಂದು ಆರೋಪಿಸಿದರು. 126 ಜನ ಮಕ್ಕಳು ಇವತ್ತು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿರೋದು ಗೌರಿಬಿದನೂರು. ನಾನು ಎಲ್ಲ ತಾಲೂಕು ಮಾಡಿಲ್ಲ, ಅದೊಂದು ನಾನು ನೋಡಿದೆ. 126 ಜನ ಮಕ್ಕಳು SSLCಯಲ್ಲಿ ಇರುವಂಥದ್ದು. ಅದರಲ್ಲಿ 13 ಜನ ಶಿಕ್ಷಕರು, ಇನ್ನು 3 ಜನ ಸಿಬ್ಬಂದಿ, ಒಟ್ಟು 16 ಜನ ಪ್ರೌಢಶಾಲೆಗೆ ಸಂಬಂಧಿಸಿದಂತೆ. ಅಲ್ಲಿ ಪ್ರೌಢಶಾಲೆಗೆ ನಿಮ್ಗೆ ಗೊತ್ತಿರ್ತದೆ ಸರ್ವಿಸ್ ಆದಂಗೆ ಎಷ್ಟಿರ್ತದೆ. 1 ಲಕ್ಷ ಸಂಬಳ ಅಂದರೂ ಕೂಡ ವರ್ಷಕ್ಕೆ 1,56,00,000 ಆಗ್ತದೆ. ಆ ಖರ್ಚು ವೆಚ್ಚ ಎಲ್ಲ ಸೇರಿಸಿ ಎಷ್ಟಾಯ್ತದೆ ಅಂತಂದರೆ, ಯಾವುದೋ ಬೇರೆ ಬೇರೆ ಖರ್ಚು ವೆಚ್ಚಗಳು ಅಲ್ಲಿ ವಿನಿಯೋಗ ಮಾಡೋದೆಲ್ಲ ಸೇರಿಸಿ ವರ್ಷಕ್ಕೊಂದು 2 ಕೋಟಿ ಆಗ್ತದೆ ಅಂತ. 126 ಜನ ಮಕ್ಕಳಿಗೆ ಮತ್ತು ಇದಕ್ಕೆಲ್ಲ ಸೇರಿಸಿ 2 ಕೋಟಿ. ಒಂದು ಯೋಚನೆ ಮಾಡಿ. ನಾನು ಅದನ್ನು PEOಗೂ ಕೂಡ ಕಳಿಸಿದ್ದೀನಿ ಅವರಿಗೆ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಪ್ಪ, ಒಂದು ಮಗುಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಬಿಸಿ ಊಟದಿಂದ ಹಿಡಿದು ಎಲ್ಲನೂ ಸೇರಿಸಿ ನಾನು ಹೇಳ್ತೇನೆ. ಎಲ್ಲನೂ ಸೇರಿಸಿ 2 ಕೋಟಿ ಆಯಿತು ವರ್ಷಕ್ಕೆ. 2 ಕೋಟಿ ಅಲ್ಲಿಗೆ ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅಲ್ಲಿಗೆ 2 ಕೋಟಿ ರೂಪಾಯಿನ ಅವರಿಗೆ ಲಕ್ಷ ಸಂಬಳ ಕೊಟ್ಟು 126 ಜನ ಮಕ್ಕಳಿಗೆ ಎಷ್ಟು ಪರ್ಸೆಂಟ್ ಆಗಿದೆ ಗೊತ್ತಾ? ಬರೀ 26% ಮಾತ್ರ ಅಲ್ಲ. ಇದು ಕೊನೆ ಯಾರು? ಮುಖ್ಯ ಶಿಕ್ಷಕರನ್ನ ಕರೆಸ್ತೀವಿ, ನಾವು ಮಾತಾಡ್ತೀವಿ ಅಂತಾರೆ, ಕರೆಸ್ತಾರೆ. ಅವ್ರಿಗೇನೋ ಟೀನೋ ಬಿಸ್ಕೆಟ್ನೋ ಕೊಡ್ತಾರೆ, ನೀರು ಕೊಡ್ತಾರೆ ಕುಡಿಯೋಕ್ಕೆ, ಕುಡಿತಾನೆ. ಮುಂದಿನ ಸರಿಗೆ ಹಿಂಗೆ ಮಾಡ್ರೆ ಅಂತಾರೆ. ಆಯ್ತು ಸ್ವಾಮಿ ಅಂತಾನೆ ಹೊರಡ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿಲ್ಲ, ಅಲ್ಲೇ ಇರ್ತಾನೆ ಬಿಡ್ತಾನೆ. ಯಾಕಂದ್ರೆ ವರ್ಗಾವಣೆ ಆಗೋಗಿರ್ತಾನೆ ಅಷ್ಟೊತ್ತಿಗೆ, ಅವನು ಹೊಣೆ ಹೋಗ್ಕೊಳ್ಳಿಕ್ಕೆ ಮಸ್ತಾಗಿದೆ. 7 ಜನ ಇದೆ. ನಾನು ಅದೊಂದು ಉದಾಹರಣೆ ತಗೊಂಡಿದ್ದೆ ಅಷ್ಟೇ. ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ, ಅಂಕಿಅಂಶ ಕೇಳಿದಾಗ, ನೋಡಿ ಯೋಚನೆ ಮಾಡಿ, 126 ಮಕ್ಕಳಿಗೆ 2 ಕೋಟಿ ರೂಪಾಯಿ ಸರ್ಕಾರ ಇನ್ವೆಸ್ಟ್ ಮಾಡ್ತದೆ. ಅವ್ರ ಯೋಗ್ಯತೆಗೆ ಒಂದು ಸಂಬಳ ತಗೊಳ್ಳೋಕೆ ನಿಯತ್ತು ಬೇಡವ ಅವರಿಗೆ? ಅವ್ರಿಗೆ ತಿನ್ನೋ ಏನು ನಮ್ಮ ತೆರಿಗೆ ದುಡ್ಡಲ್ಲಿ ತಿನ್ನುವಂಥ ಅನ್ನ, ಅವ್ರ ಮಕ್ಕಳು ಮರಿ ಹೆಂಡತಿ ಅವರೆಲ್ಲ ಏನು ಓದ್ತಾರೆ, ಉನ್ನತ ಶಿಕ್ಷಣ ಓದಿಸ್ತಾರಲ್ಲ ಖಾಸಗಿ ಶಾಲೆಗಳಲ್ಲಿ, ಅದಕ್ಕಾದ್ರೂ ನಿಯತ್ತು ಬೇಡವ ಅವ್ರಿಗೆ? 85% ಮಕ್ಕಳು ಹಳ್ಳಿ ಮಕ್ಕಳು ಬರ್ತಾ ಇರೋದು ಅಲ್ಲಿಗೆ. ನಗರದ ಮಕ್ಕಳಿಲ್ಲ. ಅಲ್ಲಿ ಮುನ್ಸಿಪಲ್ ಕಾಲೇಜ್ ಇರೋದು ನಗರ ಮಧ್ಯಭಾಗದಲ್ಲಿ. ಅಲ್ಲಿ ನೋಡಿ ಯಾರಾಗಿದೆ ಅಂತ ಅಂದರೆ ಬರೀ 15% ಮಾತ್ರ ನಗರದ ಮಕ್ಕಳು, 85% ಮಕ್ಕಳು ಅಲ್ಲಿ ಬರ್ತಾವ್ರೆ ಹಳ್ಳಿ ಮಕ್ಕಳು. ಯಾಕೆಂದರೆ ಇಲ್ಲೇನೋ ನಮ್ಮನ್ನು ಉದ್ಧಾರ ಮಾಡ್ತಾರೆ ಈ ಶಿಕ್ಷಕರು, ನಮ್ಮೂರಲ್ಲೇನೋ ಸರಿಯಾಗಿ ಪಾಠ ಮಾಡಲ್ಲ ಅಂತಾರೆ. ದುರಂತ ಆಗಿದೆ. ಇದನ್ನ ಪ್ರಶ್ನೆ ಮಾಡಬೇಕಲ್ಲ ಯಾರೋ ಒಬ್ರು. ಹಾಗಾಗಿ ನಾವು KRS ಪಕ್ಷ ಮಕ್ಕಳ ಒಂದು ವಿಶೇಷ ಕಾಳಜಿಗೋಸ್ಕರವಾಗಿ ಪ್ರಶ್ನೆ ಮಾಡಿದ್ವಿ. ನೋಡೋಣ ಏನು ಕ್ರಮ. ಈ ಶಾಲೆಯಲ್ಲಿ 85% ಮಂದಿ ಗ್ರಾಮೀಣ ಮಕ್ಕಳೇ ವ್ಯಾಸಂಗ ಮಾಡುತ್ತಿದ್ದಾರೆ. KRS ಪಕ್ಷದಿಂದ ಮಕ್ಕಳ ಹಿತದೃಷ್ಟಿಯಿಂದ ಈ ಶಾಲೆಯ ಮುಖ್ಯಸ್ಥರನ್ನು ಪ್ರಶ್ನೆ ಮಾಡಿದ್ದೇವೆ. ಆದರೆ ಅವರನ್ನು ಕರೆಯಿಸಿ ಎಚ್ಚರಿಕೆ ನೀಡುವುದಾಗಿ ಹೇಳಿದ್ದಾರೆ. ಕೇವಲ ಎಚ್ಚರಿಕೆ ನೀಡುವುದು ಮತ್ತು ಚರ್ಚೆ ಮಾಡುವುದರಿಂದ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ಸಾಧ್ಯವಿಲ್ಲ. ತಪ್ಪು ಮಾಡಿದ ವಿಷಯವಾರು ಶಿಕ್ಷಕರ ತಲೆದಂಡವಾಗದೆ ಈ ಸ್ಥಿತಿ ಸುಧಾರಿಸಲ್ಲ. ಹಾಗಾಗಿ ಇವರ ವಿರುದ್ಧ ಕ್ರಮ ವಹಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಶಿಕ್ಷಣ ಗುಣಮಟ್ಟ ಸುಧಾರಿಸುವ
ಮಾತು ಆಡುತ್ತಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಬಾರಿ ಮಾತ್ರ ಈ ಮಾತುಗಳನ್ನು ಆಡುತ್ತಿಲ್ಲ. ಕಳೆದ ಬಾರಿ 18ನೇ ಸ್ಥಾನ ಪಡೆದಾಗಲೂ ಅದೇ ಮಾತುಗಳನ್ನು ಆಡಿದ್ದರು. ಇದೀಗ 22ನೇ ಸ್ಥಾನ ಬಂದರೂ ಅದೇ ಮಾತುಗಳನ್ನು ಆಡುತ್ತಿದ್ದಾರೆ. ಮುಂದಿನ ವರ್ಷ 33ನೇ ಸ್ಥಾನ ಬಂದರೂ ಅದೇ ಮಾತುಗಳನ್ನು ಆಡುತ್ತಾರೆ. ಹಾಗಾಗಿ ಇಂತಹ ನಿರ್ಲಕ್ಷ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಳಪೆ ಫಲಿತಾಂಶ ಬಂದಿದೆ. ಇದರ ಹೊಣೆ ಹೊರುವವರು ಯಾರು? ಶಾಸಕರ, ಸಚಿವರ, ಇಲ್ಲವೇ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಎಂಬುದು ಸ್ಪಷ್ಟವಾಗಬೇಕು. ಕನ್ನಡ ಬಾರದ ಅಯೋಗ್ಯನಿಗೆ ಪ್ರಾಥಮಿಕ ಸಚಿವ ಸ್ಥಾನ ನೀಡಲಾಗಿದೆ. ಇದರಿಂದಲೇ ರಾಜ್ಯದ ಫಲಿತಾಂಶವೇ ಅಂತಃಪತನದತ್ತ ಸಾಗುತ್ತಿದೆ. ಸಾರ್ವಜನಿಕ ತೆರಿಗೆ ಹಣದಲ್ಲಿ ಊಟ ಮಾಡುವ ಶಿಕ್ಷಕರು ತಾವು ಮಾಡುವ ಊಟಕ್ಕಾದರೂ ಕನಿಷ್ಠ ಕೆಲಸ ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಫಲಿತಾಂಶ ಸುಧಾರಿಸಲಿದೆ ಎಂದು ಹೇಳಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.